ಆತ ಯುವ ರಾಜಕೀಯ ಮುಖಂಡ, ಜನರ ಸಮಸ್ಯೆಗೆ ಸದಾ ಸ್ಪಂದಿಸುವ ಜನಪ್ರತಿನಿಧಿ. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಕುಡಿಯುವ ನೀರಿನ ದಾಹ ನೀಗಿಸುತ್ತಿದ್ದಾನೆ. ಜೊತೆಗೆ ಕತ್ತಲೆಯ ದೊಡ್ಡಿಗಳಿಗೆ ಬೆಳಕು ತಂದಿದ್ದಾನೆ. ಅಧಿಕಾರಿಗಳು ಸ್ಪಂದಿಸದಿದ್ದ ಕಾರಣಕ್ಕೆ ಸ್ವಂತ ಹಣ ಖರ್ಚು ಮಾಡಿ ಜನರ ಕಲ್ಯಾಣದ ಕೆಲಸವನ್ನ ಮಾಡಿ ಜನರಿಗೆ ಆಸರೆಯಾಗಿದ್ದಾನೆ. ಸ್ವಂತ ದುಡ್ಡಲ್ಲಿ ಕುಡಿಯುವ ನೀರು, ವಿದ್ಯುತ್ ಕಲ್ಪಿಸಿದ ಪುರಸಭೆ ಸದಸ್ಯ. ಇವರು ಕಕ್ಕೇರ ಜನರ ಅಚ್ಚುಮೆಚ್ಚಿನ ಯುವ ರಾಜಕೀಯ ಮುಖಂಡ. ಜನರ ಸಮಸ್ಯೆ ಆಲಿಸುತ್ತಿರೋ ಇವರು ಶರಣಕುಮಾರ ಸೋಲಾಪುರ, ಯುವ ರಾಜಕೀಯ ಮುಖಂಡ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಪುರಸಭಾ ಸದಸ್ಯ. ಡಿಗ್ರಿ ಪದವೀಧರರಾಗಿರೋ ಶರಣಕುಮಾರ 2016ರಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆಯ್ಕೆಯಾದ ಅತಿ ಕಿರಿಯ ಸದಸ್ಯ ಕೂಡ ಹೌದು. ಶರಣಕುಮಾರ ಕಕ್ಕೇರ ಪುರಸಭೆ ವ್ಯಾಪ್ತಿಯ ಮಲ್ಲಿಕಾರ್ಜುನ ದೊಡ್ಡಿ, ದೊಡ್ಡ ಅಡವೇರ ದೊಡ್ಡಿ ಹಾಗೂ ಕಾರಲಕುಂಟೆ ದೊಡ್ಡಿಯಲ್ಲಿ ಸ್ವಂತ ದುಡ್ಡಿನಲ್ಲಿ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರಿನ ದಾಹ ನೀಗಿಸುತ್ತಿದ್ದಾರೆ. ಇನ್ನು ಹೋಳಿ ಜಂಪರ ದೊಡ್ಡಿ ಹಾಗೂ ಅಡವೇರ ದೊಡ್ಡಿಯಲ್ಲಿ ಸ್ವಂತ ಹಣ ಖರ್ಚು ಮಾಡಿ ವಿದ್ಯುತ್ ಕಂಬ ಹಾಕಿಸಿದ್ದಾರೆ. ಈ ಮೂಲಕ ಹಲವು ದಶಕಗಳಿಂದ ಕತ್ತಲೆಯಲ್ಲಿದ್ದ ಜನರಿಗೆ ಬೆಳಕಾಗಿದ್ದಾರೆ. ಶರಣ ಅಂತೇಳಿ ನಮ್ಮ ವಾರ್ಡ್ ನಂಬರ್ 17ರಲ್ಲಿ ಭಾರಿ ಒಳ್ಳೆ ಕೆಲಸ ಮಾಡಿದ್ರು. ಅವರು ಭರವಸೆ ಕೊಟ್ಟಂತ ಮಾತಿಗೆ ನಡೆದರು. ಭರವಸೆ ಕರೆಂಟ್ ಇಲ್ಲ, ಇಲ್ಲಿ ಬಂದು ನಾವು ಚುನಾವಣೆಯಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲೆಲ್ಲ ದೊಡ್ಡಿಯಲ್ಲಿ ನಮ್ಮ ಪರಿಸ್ಥಿತಿ ಹಿಂಗಾದ. ನಾವು ಭಾಳ ಇಲ್ಲಿ ತೊಂದರೆಯಲ್ಲಿ ಇವೆ. ಹಿಂಗೆ ಗುಡಿಸಲೆಗಳು, ಮನೆಗಳು ಭಾಳ ಇದರಲ್ಲಿ ಇದ್ದೀವಿ. ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ. ನಮ್ಮ ಕರೆಂಟ್ ವ್ಯವಸ್ಥೆ ಮಾಡಿಕೊಡ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿದೀವಿ ರೀ. ಮತ್ತು ಮಲ್ಲಿಕಾರ್ಜುನ ದೊಡ್ಡಿಯಲ್ಲಿ ಅಲ್ಲಿ ಭಾಳ ಸಮಸ್ಯೆ ಇತ್ತು. ಬೋರ್ ಕೆಟ್ಟಿತ್ತು, ಅಲ್ಲಿ ನೀರಿಂದ ಭಾಳ ಅನಾಹುತದಲ್ಲಿ ಬೋರ್ವೆಲ್ ಆಗಿತ್ತು. ಮತ್ತು ಎಲ್ಲರಿಗೆ ಅನುಕೂಲ ಆಗುವಂತ ಹೇಳಿ ಒಂದು ವ್ಯವಸ್ಥೆ ಮಾಡಿ ನೀರಲ್ಲಿ ಕೊಟ್ಟರು ಸರ. ಇದೆಲ್ಲ ಕೆಲಸ ಸ್ವಂತ ದುಡ್ಡಲ್ಲಿ ಸರ. ಕಕ್ಕೇರ ಪುರಸಭೆ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಾಗ ವಾರ್ಡ್ನ ಜನರ ಸಮಸ್ಯೆ ಬಗೆಹರಿಸುವುದು ಮುಖ್ಯವಾಗಿತ್ತು. ಆದರೆ ಅಧಿಕಾರಿಗಳ ಸಹಕಾರ ಅಷ್ಟಾಗಿ ಸಿಗಲಿಲ್ಲ. ಹಾಗಾಗಿ ಲಕ್ಷಾಂತರ ರೂಪಾಯಿ ಸ್ವಂತ ಹಣ ಖರ್ಚು ಮಾಡಿ ಕುಡಿಯುವ ನೀರು, ವಿದ್ಯುತ್ ಸಮಸ್ಯೆ ನಿವಾರಿಸಲು ಮುಂದಾದೆ ಎನ್ನುತ್ತಾರೆ ಈ ಜನಪರ ಜನಪ್ರತಿನಿಧಿ. ಚುನಾವಣಾ ಪ್ರಚಾರಕ್ಕೆ ಬಂದಿರೋ ಟೈಮಿಗಳಲ್ಲಿ ಅವ್ರು ಹೇಳ್ತಿದ್ರು ನನಗೆ, ಇಲ್ಲಿ ನೀರಿನ ಸಮಸ್ಯೆ ಇದೆ, ಕುಡಿಯೋಕೆ ನೀರಿಲ್ಲ, ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ, ಇಂಥವೆಲ್ಲ ಹೇಳಿದಾಗ ನನ್ನ ಗಮನಕ್ಕೆ ತಂದರು ಅವರು. ನಾನು ಅವತ್ತು ಮಾತು ಕೊಟ್ಟಿದ್ದೆ ಎಲೆಕ್ಷನ್ ಟೈಮಲ್ಲಿ, ನನಗೇನಾರ ಆ ಮತ ಕೊಟ್ಟು ನಾನು ಆರಿಸ್ತಂದ್ರೆ ಇವೆಲ್ಲ ಕೆಲಸಗಳನ್ನ ನಾನು ಮಾಡಿಕೊಡ್ತೀನಿ, ಬೋರ್ವೆಲ್ಗಳು ಹಾಕ್ಸ್ಕೊಡ್ತೀನಿ, ಕುಡಿಯೋ ನೀರಿಂದು ಆಗಲಿ, ವಿದ್ಯುತ್ ಸಮಸ್ಯೆ ಆಗಲಿ, ಮೂಲಭೂತ ಸಮಸ್ಯೆಗಳು ಏನಾದ ಅದೆಲ್ಲ ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಿದ್ದೆ. ಅದೇ ಥರ ಅವರು ನನಗೆ ಬೆಂಬಲ ಮಾಡಿ ಮತ ನೀಡಿಗೆಸಿ ನಾನು ಆರಿಸ್ತಂದರು. ಆರಿಸ್ತಂದ ನಾನು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅದರಿಂದ ಇಲಾಖೆಗಳಿಂದ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಆದಷ್ಟು ಬೇಗ. ನನಗೆ ಜನರಿಗೆ ಮಾತು ಬೇರೆ ಕೊಟ್ಟಿದ್ದೆ. ಹೀಗಾಗಿ ನಾನು ಸ್ವಂತ ದುಡ್ಡಲ್ಲಿ ಈ ದೊಡ್ಡಿಗಳಿಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಕರೆಂಟ್ ಹಾಕಿಕೊಟ್ಟೆ ನಾನು. ಮತ್ತು ನೀರಿನ ಎಲ್ಲೆಲ್ಲಿ ಸಮಸ್ಯೆ ಅದ, 3 ಕಡೆ ನೀರಿನ ಸಮಸ್ಯೆ ತೀರಾ ಸಮಸ್ಯೆ ಇತ್ತು. ನಾನು 3 ಬೋರ್ವೆಲ್ಗಳು ಫ್ರೀದಾಗ ಹಾಕಿಕೊಟ್ಟು ನನ್ನ ಸ್ವಂತ ದುಡ್ಡಲ್ಲಿ ಹಾಕಿಕೊಟ್ಟು ನೀರಿನ ಸಮಸ್ಯೆಯನ್ನು ನೀಗಿಸಿದ್ದೀನಿ ಅವರಿಗೆ. ಆಶ್ವಾಸನೆಗಳು ಚುನಾವಣೆಗೆ ಸೀಮಿತವಾಗಿರುತ್ತೆ. ಆದ್ರೆ ಚುನಾವಣೆ ವೇಳೆ ಶರಣಕುಮಾರ ಸೋಲಾಪುರ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದಾರೆ. ಈ ಮೂಲಕ ಕಕ್ಕೇರ ಜನರಿಗೆ ಆಶಾಕಿರಣವಾಗಿದ್ದಾರೆ. ಜಿಡ್ಡು ಹಿಡಿದಿರೋ ವ್ಯವಸ್ಥೆಯ ಬದಲಾವಣೆಗೆ ಹೊಸ ಮುಖಗಳು ಬರಬೇಕು. ವಿಶೇಷವಾಗಿ ರಾಜಕೀಯಕ್ಕೆ ಶರಣಕುಮಾರ ಸೋಲಾಪುರನಂತಹ ಯುವಕರ ಅಗತ್ಯವಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ಯಮನೂರಪ್ಪ ನಗನೂರು, ಸುದ್ದಿ ಟಿವಿ, ಯಾದಗಿರಿ.